ನಮ್ಮವರೆಲ್ಲರೂ ಓಟ್ ಹಾಕಿದ್ದಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಈ ವಾಹಿನಿ ಮುಖಾಂತರ ಓಟ್ ಹಾಕಿದ ಎಲ್ರಿಗೂ ನಾನು ಹೇಳುದಿಷ್ಟೇ, ನಿಮ್ಮ ಭರವಸೆಯನ್ನು ನಾವು ಸುಳ್ಳು ಮಾಡಲ್ಲ. ಎನ್ಡಿಎಗೆ ಮುನ್ನಡೆ ಜಿ ನ್ಯೂಸ್ ಸರ್ವೆ ಮಾಡಿದೆ. ಆ ಒಂದು ಸರ್ವೆಯಲ್ಲಿಯೂ ಕೂಡ ಎನ್ಡಿಎಗೆ ಮುನ್ನಡೆ ಇದೆ. 353ರಿಂದ 367 ಸ್ಥಾನಗಳು ಎಕ್ಸಿಟ್ ಪೋಲ್ನ ಪ್ರಕಾರ ಎನ್ಡಿಎ ಕೂಟಕ್ಕೆ ಹೋಗುತ್ತೆ. ಇಂಡಿಯಾಗೆ 118ರಿಂದ 133 ಸ್ಥಾನ ಬರಬಹುದು ಅಂತ ಹೇಳಿ ಜಿ ನ್ಯೂಸ್ ಒಂದು ಕಡೆ ಹೇಳ್ತಾ ಇದೆ. ಈ ನಂಬರ್ಗಳು ನಾವು ಚೆಕ್ ಮಾಡಿಕೊಂಡ್ರು ಕೂಡ ಸರ್, ಲಾಸ್ಟ್ ಟೈಮ್ಗಿಂತ ಬೆಟರ್ ಆಗಿಬಿಡುತ್ತೆ ಸರ್. ಇದೇ ನಂಬರ್ನ ಒಂದು ವೇಳೆ ಎನ್ಡಿಎ ಕೂಟ ರಿಟೈನ್ ಮಾಡಿದ್ದೆ ಆದರೆ ಲಾಸ್ಟ್ 303 ಪ್ಲಸ್ ಒಂದು 30 ಸೀಟ್ ಇತ್ತು, 370 ಪ್ಲಸ್ 30 ಒಂದು ನಿಮಿಷ ಅದಕ್ಕಿಂತ ಕೂಡ ಬೆಟರ್ ಆಗುತ್ತೆ ಈ ನಂಬರ್. ಹೌದು, ಬಿಜೆಪಿ ಅಲೋನ್ 303, ಹೌದು, ಅದ್ರ ಮೇಲೆ ಒಂದು 30 ಸೀಟ್ ಆ ಕಡೆ ಈ ಕಡೆ ಅಂದ್ಕೊಂಡ್ರು ಕೂಡ ಈ 350 340 ಅನ್ನೋ ನಂಬರ್ ಹೇಳ್ತಾ ಇದಾರಲ್ಲ, ಲಾಸ್ಟ್ ಟೈಮ್ಗಿಂತ ಬೆಟರ್. ಅಂದರೆ ಮೋದಿಯವರ 10 ವರ್ಷದ ಆಳ್ವಿಕೆ ನಮ್ಗೆ ಇನ್ನೂ ಬೇಕಿದೆ, ಅವ್ರದ್ದು ಇನ್ನೂ ವೃದ್ಧಿಸ್ಬೇಕು, ಅವ್ರದ್ದು ಇನ್ನೂ 5 ವರ್ಷ ಭಾರತವನ್ನ ಅವ್ರ ಕೈಗೆ 2047 ವಿಕಸಿತ ಭಾರತ 10 ವರ್ಷ ಅಲ್ಲ ಮೇಡಮ್. ಅವ್ರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ ಮೇಡಮ್. 2047ಕ್ಕೆ ನೀವೇ ಹೇಳಿದ್ರಿ ಅದೇನೋ ಯಾರ್ದೋ ದೇಶ ಆಗ್ಬಿಡ್ತಿದ್ದು ಅಂತ. ಬಿಡಿ, ಬೇರೆ ಇನ್ನೊಂದು ಡಿಬೇಟ್ ಆಗುತ್ತೆ, ಅದು ಇರಲಿ. ಇವ್ರು ಇನ್ನೂ ನನಗೆ 10 ವರ್ಷ ಆಳಿ ಸಾಕಾಗಿಲ್ಲ, ಇನ್ನೂ 5 ವರ್ಷ ಬಂದು ಇನ್ನೂ ಪ್ರಗತಿ ಪಥದತ್ತ ನಮ್ಮ ಇಂಡಿಯಾ ಹೋಗಬೇಕು ಅಂತ ಬಂದಾಗ ಈ ನಂಬರ್ ಬರುತ್ತೆ ಸರ್. 10 ಇಯರ್ಸ್ ಗೌರ್ಮೆಂಟ್ ಮಾಡಿದ ಮೇಲೂ ನೋ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳಿ ಈ ನಂಬರ್ ಬಂದುಬಿಟ್ರೆ ನಿಜ ಆಗ್ಬಿಡುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮಿಂದ ಬೆಟರ್ ಸೀಟ್ಗಳಲ್ವ ಇವೆಲ್ಲವೂ ಕೂಡ. ಹೇಗೆ ಸರ್? ಇಲ್ಲ ಅದು ಈ ಥರ ನಾವು ಏನಂತ ಹೇಳಿದ್ರೆ, ಈ ಕೆಲವೊಂದು ನಾಳೆ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಪುಲ್ವಾಮಾ ದಾಳಿ ಅಂತ ಹೇಳಿದ್ರಿ, ಹೌದ್ರಾ? ಇದಕ್ಕಿದ್ದಂಗೆ ಎಲ್ಲವನ್ನೂ ನೆಗೆಟ್ ಮಾಡಿ ಅದು ಪುಲ್ವಾಮಾ ದಾಳಿ ಫೋಕಸ್ ಆಯ್ತು ಅದು, ಓಕೆ, ಹೌದ್ರಾ? ಹಾಗೆ ಇಲ್ಲಿ ಏನು ಫೋಕಸ್ ಆಗುತ್ತೆ ಅಂತ ಹೇಳಿ ಅದನ್ನ ಏನಪ್ಪ ಅಂದ್ರೆ ನಾವು ವಿಚಾರ ಮಾಡಬೇಕಾಗುತ್ತೆ. ಓಕೆ, ಆ ಥರ ಬರಬೇಕಾದ್ರೆ, ಹೌದ್ರಾ? ಈಗ ಹಾಗಾದ್ರಪ್ಪ ಅಂದ್ರೆ ಪುಲ್ವಾಮಾ ದಾಳಿ ಬಿಟ್ಬಿಟ್ಟಿದ್ರೆ ಅವಾಗಲೇ ಬಹಳ ಕಡಿಮೆ ಬರಬೇಕಾಗಿತ್ತು ಅವರಿಗೆ. ಓಕೆ, ನಿಜ. ಹೌದ್ರಾ? ಇವತ್ತು ಕೂಡ ಆಂಟಿ ಇನ್ಕಂಬನ್ಸಿ ಇದೆ ಅಂತಂದ್ರೆ ಅದು ಮೀರಿದ್ರು ಸಹಿತ ಯಾವುದೋ ಒಂದು ಏನೋ ಕಮ್ಯುನಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರೋ ಇನ್ಕಂಬೆನ್ಸಿ ಇದ್ರೆ ಮಾತ್ರ ಈ ತರದ ರಿಸಲ್ಟ್ ಬರಕ್ಕೆ ಸಾಧ್ಯ ಇಲ್ಲ. ಎಕ್ಸಿಟ್ ಪೋಲ್ ಪ್ರೋ ಇದ್ರೆ ಮಾತ್ರ, ಆಂಟಿ ಇದ್ರೆ ಸಾಧ್ಯನೇ ಇಲ್ಲ, ಹೈಲಿ ಇಂಪಾಸಿಬಲ್. ಪ್ರೋ ಇದ್ರೆ ಮಾತ್ರ. ಮತ್ತು ಅಂಡರ್ ಕರೆಂಟ್ ಬಗ್ಗೆ ನಮಗೆ ಗೊತ್ತಿಲ್ಲ, ಮತ್ತಷ್ಟು ಚರ್ಚೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದೆಲ್ಲ ಸೋಲ್ತೀವಿ ಅಂತ ಹೇಳಿ ಅದು ಒಳಗಿನ ಇಂಟರ್ನಲ್ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಖರ್ಗೆ ಅವ್ರಿಗೆ ಇದ್ದಿರ್ಬೋದು. ಅದಕ್ಕೆ ಒಂದು ಕೊಟ್ಬಿಡೋಣ ಅವರಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಏನಾಯ್ತು ಅಂತೇಳಿ ನಮ್ಮ ರಾಹುಲ್ ಗಾಂಧಿ ಅವರೇ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದಾರ ಅಂತೇಳಿ ನನಗೆ ಅನುಮಾನ. ಮೊದಲೇ ಹೇಳಿದ್ದಾರೆ ಎಕ್ಸಿಟ್ ಪೋಲ್ ವಿಶೇಷ ಚರ್ಚೆ